ಹಿಂದೆ ಪೂರ್ತಿ ಸರಿದ ಬಿಟ್ಟಿದ್ದೀವಿ. ಇನ್ನೇನೈತೆ ಬೇಡ ಬೇಡ ಏನಂತೆ ನಿಮಗೆ ಮಂತ್ರಿಗಿರಿನೂ ಬೇಡ ಬೇಕಾರೆ ಇನ್ನೇನಪ್ಪ. ಗರ್ದಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗೆ ಮತ್ತು ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾನು ವಾಟ್ಸಪ್ದಿಂದ ಅನೇಕ ಜನ ನನ್ನ ಆತ್ಮೀಯರಿಗೆ ವಾಟ್ಸಪ್ ಮುಖಾಂತರ ಗರ್ದಿಗೆ ಮತ್ತು ಬೆಳಗ್ಗೆ ಎದ್ದು ಕಳಿಸ್ತೀನಿ. ಅದನ್ನೂ ಈಗ ಬಿಟ್ಟೇನು. ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇತ್ತೀಚಿನ ಒಂದು ವಾರದೊಳಗೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಾಗ ಏನೋ ಬದಲಾವಣೆ ಆಗ್ತೈತೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗತೈತೆ ಅನ್ನುವಂಗೆ ಮೀಡಿಯಾದವ್ರು ಕ್ರಿಯೇಟ್ ಮಾಡತ್ತಾರೋ ಅಥವಾ ಲೀಡ್ರ್ಗಳು ಮಾಡತ್ತಾರೋ ಅನ್ನೋದು ಯಾರಿಗೂ ಗೊತ್ತಾಗತ್ತೆ. ಮೀಡಿಯಾ ಫೋಕಸ್ ಅಂತೂ ಅದ್ರಾಗನೇ ಐತಿ. ಇವತ್ತು ಮಧುಗಿರಿಯ ಶಾಸಕ KN ರಾಜಣ್ಣ ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತೂ ಒಮ್ಮೆ ಹೇಳ್ತಿದ್ರು. ಮುಖ್ಯಮಂತ್ರಿ ಬದಲಾಗೋದಾದ್ರೆ ನೋಡೋಣಂತೂ ಹೇಳ್ತಿದ್ರು. ಮತ್ತು KPCC ಅಧ್ಯಕ್ಷ ಸ್ಥಾನ ನನಗೂ ಬೇಕಂತ ಭಾಳ ಸಲ ವಾದ ಮಾಡ್ತಿದ್ರು. ಆದರೆ ಇವತ್ತು ಅವರೊಂದು ಪತ್ರಿಕಾಗೋಷ್ಠಿ ಒಳಗೆ ನನಗೆ ಮಂತ್ರಿಗಿರಿನೂ ಬೇಡ, KPCC ಅಧ್ಯಕ್ಷಗಿರಿನೂ ಬೇಡ ಅಂತ ಪತ್ರಿಕಾಗೋಷ್ಠಿ ಒಳಗೆ ಹೇಳ್ತಾರೆ. ಒಟ್ಟಾರೆ ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆಗೆ ಒಂದು ಹಿಂಗೆ ಯಾಕೆ ನಾಯಕರು ಮಾತಾಡ್ತಾರಂತ ಕಾಂಗ್ರೆಸ್ನಾಗ ಅವ್ರವ್ರ ಅಭಿಮಾನಿಗಳ ಪ್ರಶ್ನೆ ಮಾಡತ್ತಾರೆ. ಅದಕ್ಕೆ ಮಧುಗಿರಿಯ ಸಹಕಾರಿ ಸಚಿವರಾದಂಥ KN ರಾಜಣ್ಣ ಅವರ ಏನು ಮಾತಾಡಿದಾರೆ ಕೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸರ್, ಈಗ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋದು ಚರ್ಚೆ ಮತ್ತು ಮೊನ್ನೆ ಕೂಡ ಎಲ್ಲ ಕಾಲದಲ್ಲೂ ಇದೆ. ಹಿಂದೆ 1979 ದೇವರಾಜ ಅರಸು ಅವರು ಅಧ್ಯಕ್ಷರು ಆಗಿದ್ರು, ಮುಖ್ಯಮಂತ್ರಿನೂ ಆಗಿದ್ರು. ಅವಾಗ ದೇವರಾಜ ಅರಸನ್ನ ತೆಗೆದಿದ್ದೆ ಆ ಕಾರಣದಿಂದ, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ನಿಯಮ ಇದೆ, ನೀವು 2 ಹುದ್ದೆ ಇಟ್ಕೋಬಾರ್ದು, 2ರಲ್ಲಿ ಒಂದು ಇಟ್ಕೊಳ್ಳಿ ಅಂತ ಹೇಳಿದ್ರು. ಅವ್ರಿಲ್ಲ 2 ನಾನು ಇಟ್ಕೊಳ್ತೀನಿ ಅಂದ್ರು. ಅವಾಗ ಹೈಕಮಾಂಡ್ ಅವರು ಅವರನ್ನ ಪಕ್ಷದಿಂದನೇ ತೆಗೆದ್ರು. ಹಾಗಾಗಿ ಹೈಕಮಾಂಡ್ ನಿರ್ಣಯ ಏನೇನು ಯಾವ ಕಾಲಕ್ಕೆ ಬರ್ತವೆ ಆ ನಿರ್ಣಯದಂತೆ ಎಲ್ಲರೂ ನಡ್ಕೊಳ್ತಾರೆ. ನಡ್ಕೊಳ್ದೇ ಇದ್ದವ್ರಿಗೆ ಶಿಕ್ಷೆ ಆಗ್ತದೆ. ಯಾರು ಏನು ಅಂತ ಅವಶ್ಯಕತೆ ಏನಿದೆ? ಈಗ ಹೆಂಗೋ ನಡ್ಕೊಂಡು ಹೋಗ್ತಾ ಇಲ್ಲೇನಪ್ಪ. ಹೈಕಮಾಂಡ್ ಶಕ್ತಿ ಇಲ್ಲ ಅಂತ ಯಾರು ಹೇಳಿದವರು? ಈಗ ಎಲ್ಲಾ ಕಾಲಕ್ಕಿಂತ ಹೆಚ್ಚು ಪ್ರಬಲವಾಗಿ ಶಕ್ತಿಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಸಾಕಷ್ಟು ಜನ ಇದಾರಲ್ಲ ಸರ್. ನೀವು ಯಾವ ರೀತಿ ತಿರುಗಿಸಿ ಏನ್ ಕೇಳಿದ್ರು ನಮ್ಮ ಹತ್ರ ಏನು ಬರಲ್ಲ. ಏನ್ ಹಿಂದೆ ಪೂರ್ತಿ ಸರಿದ ಬಿಟ್ಟಿದ್ದೀವಿ. ಇನ್ನೇನೈತೆ ಬೇಡ ಬೇಡ ಏನಂತೆ ನಿಮಗೆ ಮಂತ್ರಿಗಿರಿನೂ ಬೇಡ ಬೇಕಾರೆ ಇನ್ನೇನಪ್ಪ. ಕ್ರೆಡಿಬಿಲಿಟಿ ವಿಚಾರವನ್ನ ಬಿಜೆಪಿ ಪದೇ ಪದೇ ಎತ್ತುತ್ತಾ ಇದೆ. ಪದೇ ಪದೇ ಆಯ್ತ್ರಿ. ನೋಡಿ, ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ ಹೇಳಿ? ನೀವು ನಾನು ಮೊದಲು ಏನಾದ್ರು ಸಪೋಸ್ ಈಗ ನೀವು ಸರಿ ಇಲ್ಲ ಅಂತ ಒಂದು ಬೆಟ್ಟು ನಿಮ್ಮ ಕಡೆ ನಾನು ತೋರಿಸಿದ್ರೆ ನನ್ನ ಕಡೆ 3 ಬೆಟ್ಟು ಇರ್ತವೆ. ನೀವು ಒಂದು ಅಂಶದಲ್ಲಿ ನೀವು ತಪ್ಪಿತಸ್ಥರು ಅಂತ ನಾನು ನಿಮ್ಮನ್ನು ತೋರಿಸಿದ್ರೆ ನಾನು ನಿಮ್ಮ 3 ಪಟ್ಟು ತಪ್ಪಿತಸ್ತಾ ಇರ್ತೇನೆ. ಹಾಗೆ ನಾವು ಯಾವಾಗಲೂ ಕೂಡ ಇನ್ನೊಬ್ಬರ ಮೇಲೆ ಏನು ಆರೋಪ ಮಾಡ್ತೀವಿ, ಆ ಆರೋಪ ಆ ತಪ್ಪು ನಾವು ಮಾಡಿರಬಾರ್ದು. ಆಗ ನಮಗೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಲಿಕ್ಕೆ ನಮ್ಗೆ ಹಕ್ಕಿರ್ತದೆ. ನಾವೇ ಕೊಳತ ಗುಂಡಿ, ನೀವು ಏನಪ್ಪ ಯಾವುದೋ ಒಂದು ಸಣ್ಣ ಗುಂಡಿ ಆಗ್ಬಿಟ್ಟೈತೆ ಅಂತ ಹೇಳಿ ಅವ್ರಿಗೆ ಹೇಳೋದು ಏನಿರ್ತದೆ? ಅದು ಯಾರೋ ಹೇಳ್ತಾರಲ್ಲ, ನೊಣ ಬಿದ್ದಿರ್ತದೆ ಎಲೆನಲ್ಲಿ ಊಟ ಮಾಡೋಲ್ಲಿ, ಅಲ್ಲಿ ಅವ್ರ ಎಲೆನಲ್ಲಿ ಹೆಗ್ಗಣ ಬಿದ್ದಿರ್ತದೆ. ನೊಣ ತೋರಿಸ್ಬಿಟ್ಟು ಅವರು ಅಪಹಾಸ್ಯ ಮಾಡ್ತಾರೆ. ಈ ಥರದಲ್ಲಿ ಬಿಜೆಪಿಯವರ ನಡವಳಿಕೆ ಇರಲ್ಲ. ಸರ್, ಈಗ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋದು ಚರ್ಚೆ ಮತ್ತು ಮೊನ್ನೆ ಕೂಡ ಎಲ್ಲ ಕಾಲದಲ್ಲೂ ಇದೆ. ಹಿಂದೆ 1979 ದೇವರಾಜ ಅರಸು ಅವರು ಅಧ್ಯಕ್ಷರು ಆಗಿದ್ರು, ಮುಖ್ಯಮಂತ್ರಿನೂ ಆಗಿದ್ರು. ಅವಾಗ ದೇವರಾಜ ಅರಸನ್ನ ತೆಗೆದಿದ್ದೆ ಆ ಕಾರಣದಿಂದ, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ನಿಯಮ ಇದೆ, ನೀವು 2 ಹುದ್ದೆ ಇಟ್ಕೋಬಾರ್ದು, 2ರಲ್ಲಿ ಒಂದು ಇಟ್ಕೊಳ್ಳಿ ಅಂತ ಹೇಳಿದ್ರು. ಅವ್ರಿಲ್ಲ 2 ನಾನು ಇಟ್ಕೊಳ್ತೀನಿ ಅಂದ್ರು. ಅವಾಗ ಹೈಕಮಾಂಡ್ ಅವರು ಅವರನ್ನ ಪಕ್ಷದಿಂದನೇ ತೆಗೆದ್ರು. ಹಾಗಾಗಿ ಹೈಕಮಾಂಡ್ ನಿರ್ಣಯ ಏನೇನು ಯಾವ ಕಾಲಕ್ಕೆ ಬರ್ತವೆ ಆ ನಿರ್ಣಯದಂತೆ ಎಲ್ಲರೂ ನಡ್ಕೊಳ್ತಾರೆ. ನಡ್ಕೊಳ್ದೇ ಇದ್ದವ್ರಿಗೆ ಶಿಕ್ಷೆ ಆಗ್ತದೆ. ಯಾರು ಏನು ಅಂತ ಅವಶ್ಯಕತೆ ಏನಿದೆ? ಈಗ ಹೆಂಗೋ ನಡ್ಕೊಂಡು ಹೋಗ್ತಾ ಇಲ್ಲೇನಪ್ಪ. ಹೈಕಮಾಂಡ್ ಶಕ್ತಿ ಇಲ್ಲ ಅಂತ ಯಾರು ಹೇಳಿದವರು? ಈಗ ಎಲ್ಲಾ ಕಾಲಕ್ಕಿಂತ ಹೆಚ್ಚು ಪ್ರಬಲವಾಗಿ ಶಕ್ತಿಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಸಾಕಷ್ಟು ಜನ ಇದಾರಲ್ಲ ಸರ್. ನೀವು ಯಾವ ರೀತಿ ತಿರುಗಿಸಿ ಏನ್ ಕೇಳಿದ್ರು ನಮ್ಮ ಹತ್ರ ಏನು ಬರಲ್ಲ. ಏನ್ ಹಿಂದೆ ಪೂರ್ತಿ ಸರಿದ ಬಿಟ್ಟಿದ್ದೀವಿ. ಇನ್ನೇನೈತೆ ಬೇಡ ಬೇಡ ಏನಂತೆ ನಿಮಗೆ ಮಂತ್ರಿಗಿರಿನೂ ಬೇಡ ಬೇಕಾರೆ ಇನ್ನೇನಪ್ಪ. ಕ್ರೆಡಿಬಿಲಿಟಿ ವಿಚಾರವನ್ನ ಬಿಜೆಪಿ ಪದೇ ಪದೇ ಎತ್ತುತ್ತಾ ಇದೆ. ಪದೇ ಪದೇ ಆಯ್ತ್ರಿ. ನೋಡಿ, ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ ಹೇಳಿ? ನೀವು
ನಾನು ಮೊದಲು ಏನಾದರೂ ಸಪೋಸ್ ಈಗ ನೀವು ಸರಿ ಇಲ್ಲ ಅಂತ ಒಂದು ಬೆಟ್ಟು ನಿಮ್ಮ ಕಡೆ ನಾನು ತೋರಿಸಿದ್ರೆ ನನ್ನ ಕಡೆ 3 ಬೆಟ್ಟು ಇರ್ತವೆ. ನೀವು ಒಂದು ಅಂಶದಲ್ಲಿ ನೀವು ತಪ್ಪಿತಸ್ಥರು ಅಂತ ನಾನು ನಿಮ್ಮನ್ನು ತೋರಿಸಿದ್ರೆ ನಾನು ನಿಮ್ಮ 3 ಪಟ್ಟು ತಪ್ಪಿತಸ್ಥ ಇರ್ತೇನೆ. ಹಾಗೆ ನಾವು ಯಾವಾಗಲೂ ಕೂಡ ಇನ್ನೊಬ್ಬರ ಮೇಲೆ ಏನು ಆರೋಪ ಮಾಡ್ತೀವಿ, ಆ ಆರೋಪ ಆ ತಪ್ಪು ನಾವು ಮಾಡಿರಬಾರ್ದು. ಆಗ ನಮಗೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಲಿಕ್ಕೆ ನಮಗೆ ಹಕ್ಕಿರ್ತದೆ. ನಾವೇ ಕೊಳತ ಗುಂಡಿ, ನೀವು ಏನಪ್ಪ ನಿಮ್ದು ಯಾವುದೋ ಒಂದು ಸಣ್ಣ ಗುಂಡಿ ಆಗ್ಬಿಟ್ಟೈತೆ ಅಂತ ಹೇಳಿ ಅವ್ರಿಗೆ ಹೇಳೋದು ಏನಿರ್ತದೆ? ಅದು ಯಾರೋ ಹೇಳ್ತಾರಲ್ಲ, ನೊಣ ಬಿದ್ದಿರ್ತದೆ ಎಲೆನಲ್ಲಿ ಊಟ ಮಾಡೋಲ್ಲಿ, ಅಲ್ಲಿ ಅವ್ರ ಎಲೆನಲ್ಲಿ ಹೆಗ್ಗಣ ಬಿದ್ದಿರ್ತದೆ. ನೊಣ ತೋರಿಸ್ಬಿಟ್ಟು ಅವರು ಅಪಹಾಸ್ಯ ಮಾಡ್ತಾರೆ. ಈ ಥರದಲ್ಲಿ BJP ಅವರು